ದಯಮಾಡಿ ನಿಮ್ಮ ಮೂಲಕ ನಮ್ಮ ರಾಜ್ಯದ MLAಗಳಿಗೆ, MLCಗಳಿಗೆ, MP ಗಳಿಗೆ, ಮಂತ್ರಿಗಳಿಗೆ ದಯಮಾಡಿ ಅವರಿಗೆ ಕೈ ಮುಗಿದು ಕೇಳ್ತೇನೆ, ಬರೇ ಸಾಮಾಜಿಕ ನ್ಯಾಯ ಅಂತ ಭಾಷಣ ಹೊಡೆದ್ರೆ ಆಗೋದಿಲ್ಲಪ್ಪ. ಈ ವರ್ಗದ ಜನರ ಸಮಸ್ಯೆಗಳು ಉದ್ಭವ ಆದಾಗ ಬಾಯಿ ಬಿಡುವಂಥ ಕೆಲಸ ಮಾಡಿ ಸ್ವಾಮಿ. ವಿಶೇಷವಾಗಿ ಸನ್ಮಾನ್ಯ ಬೊಮ್ಮಾಯಿ ಅವರನ್ನು, ಬಸವರಾಜ ಬೊಮ್ಮಾಯಿ ಅವರನ್ನು ಮತ್ತು BJPಯ ನಾಯಕರನ್ನು ಕೇಳಲಿಕ್ಕೆ ಬಯಸ್ತೀನಿ. ಅಲ್ರಿ, ನೀವೇ ಮಾಡಿದಂಥ ಆ್ಯಕ್ಟು, ನೀವು ಚೀಫ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಮಾಡಿದಂಥ ಆ್ಯಕ್ಟು, ನಿಮ್ಮ ಸರ್ಕಾರನೇ ಅಲ್ಲಿದೆ, ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇದೆ, ನೀವು ಪಾರ್ಲಿಮೆಂಟಲ್ಲಿದ್ದೀರಿ, ನೀವಿದ್ದೀರಿ, ಶೆಟ್ಟರ್ ಇದ್ದಾರೆ, ಕಾರಜೋಳ ಇದ್ದಾರೆ, ಅನೇಕ ಜನ ಇದ್ದಾರೆ. ದಯಮಾಡಿ ಪ್ರೈಮ್ ಮಿನಿಸ್ಟರ್ ಮೇಲೆ ಒತ್ತಡ ತಂದು ಈ ಕೆಲಸ ಮಾಡಬೇಕು ಅಂತೇಳಿ STಗಳ ಪರವಾಗಿ, SCಗಳ ಪರವಾಗಿ, OBCಗಳ ಪರವಾಗಿ, ನೊಂದ ಜನರ ಪರವಾಗಿ ನಾವೆಲ್ಲರೂ ಸಹ ಸೇರಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಒಂದು ವೇಳೆ ಇದನ್ನು ಬಹುಶಃ ಒಂದು ರೆಸಲ್ಯೂಷನನ್ನು, 2 ಡಿಮ್ಯಾಂಡ್ಸನ್ನು, ಒಂದು 9 ಶೆಡ್ಯೂಲ್ಗೆ ಸೇರಿಸ್ತಕ್ಕಂಥದ್ದು ನಮ್ಮ ಆ್ಯಕ್ಟನ್ನು, ಎರಡನೇದು ಸಂವಿಧಾನಕ್ಕೆ ಆರ್ಟಿಕಲ್ 15 and 16ಗೆ ಅಮೆಂಡ್ಮೆಂಟನ್ನು ತರ್ತಕ್ಕಂಥದಕ್ಕೆ, ಈ ಮೀಸಲಾತಿಯನ್ನು ಊರ್ಜಿತ ಆಗ್ತಕ್ಕಂಥದಕ್ಕೆ ತರ್ತಕ್ಕಂಥದಕ್ಕೆ. ಯಾಕಂದರೆ ನಾನು ಐ ಹ್ಯಾವ್ ಎ ಲಿಮಿಟೆಡ್ ರೋಲ್ ಇನ್ ದ ಗೌರ್ಮೆಂಟ್. ಸೊ ಒಬ್ಬ ಪಾರ್ಟಿಯವರ, ಆದರೆ ಇದು ನಾನಿಲ್ಲಿ ಪಾರ್ಟಿಯ ಉಪಾಧ್ಯಕ್ಷನಾಗಿ ಮಾತನಾಡ್ತಲ್ಲ, ನಾನು ಈ ವರ್ಗದ ಒಬ್ಬ ಮಗನಾಗಿ, ಈ ವರ್ಗದ ಒಬ್ಬ ಪ್ರತಿನಿಧಿಯಾಗಿ, ಈ ವರ್ಗಕ್ಕೆ ಆಗಿರುವಂಥ ಅನ್ಯಾಯವನ್ನು ಜನತೆಯ ಮುಂದೆ, ಸರ್ಕಾರದ ಮುಂದೆ, ಕೇಂದ್ರ ಸರ್ಕಾರದ ಮುಂದೆ, ನಿಮ್ಮ ಮೂಲಕ ನ್ಯಾಯಾಧೀಶರ ಗಮನಕ್ಕೆ ಹೋಗುವಂಥ ದೃಷ್ಟಿಯಿಂದ ಇದನ್ನು ಪ್ರಯತ್ನವನ್ನು ಮಾಡಿದ್ದೆ, ನಾವೆಲ್ಲರೂ ಸಹ ಸೇರಿ. ನಾನು ಈಗಾಗಲೇ ಸ್ಪಷ್ಟಪಡಿಸಿದ್ದೇನೆ, ಒಂದಲ್ಲ ಅಂತ ಹೇಳಿ 4 ಸಾರಿ ಹೇಳಿದ್ದೇನೆ. ಯಾವ ರಿಸರ್ವೇಷನ್ನು ಯಾರೊಬ್ಬನ ಸ್ವತ್ತಲ್ಲ. ಸಂವಿಧಾನದ ಆರ್ಟಿಕಲ್ 341 ಪ್ರಕಾರ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಯಾವ ಜಾತಿ ಹಿಂದುಳಿದಿದೆ, ಅನ್ಟಚಬಲ್ ಇದ್ದಾರೆ, ಅಂಥವರನ್ನು SCಗೆ ಸೇರಿಸಬೇಕು ಅನ್ನೋಂಥದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬರೆದಿರೋಂಥದ್ದು. ಈಗ ಉದಾಹರಣೆಗೆ ದೋಬಿ ಸಮಾಜದವರು, ಅಗಸರು, ರಾಷ್ಟ್ರದ 21 ರಾಜ್ಯಗಳಲ್ಲಿ SC ಇದ್ದಾರೆ. ನಾನು ಅನೇಕ ಸಾರಿ ಹೇಳಿದ್ದೇನೆ, ಸಾರ್ವಜನಿಕವಾಗಿ ಹೇಳಿದ್ದೇನೆ, ವಿಧಾನ ಪರಿಷತ್ನಲ್ಲಿ ಹೇಳಿದ್ದೇನೆ. ಹಾಗೆ ನಾಯಿಂದ ಸಮಾಜದವರು, ಅನ್ಟಚಬಿಲಿಟಿ ಕಾಣ್ತೇವೆ ಸಮಾಜದಲ್ಲಿ. ಸೊ ಈ ವರ್ಗಗಳನ್ನು SCಗೆ ಸೇರಿಸೋದಕ್ಕೇನು ಸಮಸ್ಯೆ? ಯಾರೋ ಅರ್ಜಿ ಹಿಡ್ಕೊಂಡು ಬರೋದಲ್ಲ, ನನಗೆ SC ಮಾಡಿ ಅಥವಾ ST ಮಾಡಿ ಅಥವಾ ನಾನು OBC ಮಾಡಿ ಅಂತ. ಅಲ್ಟಿಮೇಟ್ಲಿ ವೆನ್ ದ ಮಿನಿಸ್ಟರ್ಸ್ ಆರ್ ಟೇಕನ್ ಓತ್, ಸಂವಿಧಾನದ ರೀತಿಯ ನಾವು ನಡ್ಕೊಳ್ತೇವೆ ಅಂತೇಳಿ ಸಂವಿಧಾನದಲ್ಲಿ ದೇರ್ ಇಸ್ ಎ ಡಿಕ್ಟಮ್ ಅಂಡರ್ ಆರ್ಟಿಕಲ್ 341. ಯಾರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ವಿತ್ ಅನ್ಟಚಬಿಲಿಟಿ, ಅವ್ರನ್ನ SC ಮಾಡಬೇಕು ಅಂತ. ಹಾಗೆ ST ಆರ್ಟಿಕಲ್ 342 ಕೆಳಗಡೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದು, ಆದರೆ ಅನ್ಟಚಬಲ್ ಅಲ್ಲ, ಆದರೆ ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾರಿದ್ದಾರೆ ಅವರು ST ಆಗಬೇಕು ಅಂತ. ಹಾಗೆ ಆರ್ಟಿಕಲ್ 340 ಪ್ರಕಾರ ಅನ್ಟಚಬಲ್ಲು ಅಲ್ಲ, ಟ್ರೈಬಲ್ಸು ಅಲ್ಲ, ಆದರೆ ಅವರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ, ಅವರು OBC ಅಂತೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿದ್ದಾರೆ. ಎಷ್ಟು ವರ್ಷ ಬೇಕು ಸ್ವಾಮಿ ಈ ದೇಶದ ವ್ಯವಸ್ಥೆಯಲ್ಲಿ ಈ ವರ್ಗಗಳನ್ನು ಗುರುತಿಸುವಂಥದ್ದಕ್ಕೆ? ಇಟ್ ಈಸ್ ದ ಡ್ಯೂಟಿ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಅಂಡ್ ಕನ್ಸರ್ನ್ ಸ್ಟೇಟ್ ಗೌರ್ಮೆಂಟ್ಸ್ ಟು ಟೇಕ್ ಎ ಡಿಸಿಷನ್ ಆನ್ ದಿಸ್. ಇವತ್ತೇನು ನಾವು ಜಾತಿವಾರು ಸಮೀಕ್ಷೆಯನ್ನು ಮಾಡುವಂಥದ್ರಲ್ಲಿ ಎಲ್ಲ ಜಾತಿಗಳ ಸಮೀಕ್ಷೆ ಮಾಹಿತಿಗಳು ಸಿಗುವಂಥದ್ದಿದೆ. ಅದರ ಆಧಾರದ ಮೇಲೆ ಯಾರು SC ಆಗಲಿಕ್ಕೆ ಸಾಧ್ಯತೆ ಇದೆ, ಯಾರು ST ಆಗಲಿಕ್ಕೆ ಸಾಧ್ಯತೆ ಇದೆ, ಯಾರು OBCಗೆ ಆಗಲಿಕ್ಕೆ ಸಾಧ್ಯತೆ ಇದೆ, ಅದನ್ನು ತೀರ್ಮಾನ ಮಾಡುವಂಥದ್ದು ಆಯಾ ಸರ್ಕಾರಗಳಿಗೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಸೇರಿರ್ತಕ್ಕಂಥದ್ದು. ನೀವು ಹೇಳಿದ್ರಿ, ನಾನು ಅವತ್ತೇ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ವಾಲ್ಮೀಕಿ ಜಯಂತಿ ದಿವಸ ಹೇಳಿದೆ, ಸ್ವಾಮಿ ನಮ್ಮ ತಟ್ಟೆಗೆ ಕೈ ಹಾಕಿಬಿಡಿ, ನೀವು ಸಹ ನಿಮ್ಮ ಜೊತೆಯಲ್ಲಿ ಒಂದು ತಟ್ಟೆ ಮತ್ತು ಅನ್ನವನ್ನು ತೆಗೆದುಕೊಂಡು ಬನ್ನಿ, ನಾವು ಒಟ್ಟಿಗೆ ಸೇರಿ ಸಹಪಂಕ್ತಿಯನ್ನು ಮಾಡೋಣ ಅಂತೇಳಿ. ಐ ಆಮ್ ನಾಟ್ ಎಗೇನ್ಸ್ಟ್ ಎನಿಬಡಿ. ವಾಲ್ಮೀಕಿ ಸಮಾಜ ಎಲ್ಲ ಸಮಾಜವನ್ನು ಒಟ್ಟಿಗೆ, ಅದನ್ನೇ ರಾಮರಾಜ್ಯದ ಪರಿಕಲ್ಪನೆ ಗಾಂಧೀಜಿಯವರಿಗೆ ಮಹರ್ಷಿ ವಾಲ್ಮೀಕಿ ಕೊಟ್ಟಿರುವಂಥದ್ದು. ನನ್ನ ಮುತ್ತಜ್ಜ ಜಾತಿ ರಹಿತ, ವರ್ಗ ರಹಿತ, ಶೋಷಣೆ ರಹಿತ, ಸಮಪಾಲು ಸಮಬಾಳು ಸಮಾನ ಅವಕಾಶದ ಸಮಾಜ, ಅದನ್ನೇ ಗಾಂಧೀಜಿಯವರು ಹೇಳಿದ್ದು. ನಾನು ಅವ್ರಿಗೆ ಹೇಳಿದೆ, ಎಸ್, ಆ ಸಮಾಜದ
ಅಧ್ಯಯನ ಮಾಡಿಸಿ, ಅಧ್ಯಯನದ ಆಧಾರದ ಮೇಲೆ ಕುಲಶಾಸ್ತ್ರ ಅಧ್ಯಯನವನ್ನು ಮಾಡಿಸಿ, ಅದು ಕುರುಬರದಿರ್ಬೋದು, ಬೆಸ್ತರದಿರ್ಬೋದು, ಗೊಲ್ಲರಿರ್ಬೋದು, ಅಥವಾ ನಾಯಂದ ಸಮಾಜ ಅಥವಾ ಇವರು ದೋಬಿ ಸಮಾಜ ಯಾರೇ ಇದ್ದರೂ ಸಹ ಅವರಿಗೆ ಹಕ್ಕುಗಳೇನಿದ್ದಾವೆ ಅದನ್ನು ಕೊಡುವಂಥದಕ್ಕೆ ನಮ್ಮದು ಯಾರ್ದು ಅಭ್ಯಂತರ ಇಲ್ಲ. ಆದರೆ ಒಂದು ಕಂಡೀಷನ್, ಯಾವ ವರ್ಗದಿಂದ ಇಲ್ಲಿಗೆ ಬರ್ತಾರೆ ಎಸ್ ಸಿಗೋ ಎಸ್ ಟಿಗೋ ಅಷ್ಟು ಪರ್ಸೆಂಟೇಜನ್ನು ಸೇಮ್ ಡೇ ಸೇಮ್ ಆರ್ಡ್ರಲ್ಲಿ ಜಾಸ್ತಿ ಮಾಡುವಂಥ ಕೆಲಸ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಾಡಬೇಕು ಅಂತೇಳಿ ಒಂದಲ್ಲ ನಾಲ್ಕು ಸಾರಿ ನಾವು ಒತ್ತಾಯವನ್ನು ಮಾಡಿದ್ದೇವೆ. ಈಗಲೂ ಅದಕ್ಕೆ ನಾವು ಬದ್ಧರಿದ್ದೇವೆ. ನಮ್ಮ ಆಸ್ತಿ ಅಲ್ಲ, ನಮಗೆ ಅರ್ಹತೆ ಇದೆ, ನಾವು ಸೇರಿದ್ದೇವೆ ನಮ್ಮ ಹೋರಾಟದ. ಅವ್ರಿಗೂ ಸಹ ಕುರುಬರು ಇರ್ಬೋದು, ಇನ್ನೊಬ್ಬರು ಇರ್ಬೋದು, ಅವರ ಅರ್ಹತೆ ಇದೆ ಅನ್ನೋದನ್ನು ಖಾತ್ರಿ ಮಾಡಿಕೊಂಡು ಅವರ ಅನ್ನವನ್ನು ಒಟ್ಟಿಗೆ ತೆಗೆದುಕೊಂಡು ಬಂದರೆ ನಮ್ಮೊಟ್ಟಿಗೆ ನಾವು ಸಹಪಂಕ್ತಿಯನ್ನು ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ. ನಾವು ಯಾರ ವಿರೋಧಿಗಳಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ಸಂವಿಧಾನದ ಆರ್ಟಿಕಲ್ 332 to 342ನಲ್ಲಿ ಅಸೆಂಬ್ಲಿ ಪಾರ್ಲಿಮೆಂಟ್ನಲ್ಲಿ ಎಸ್ ಸಿ ಎಸ್ ಟಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು ಅಂತೇಳಿ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಮಾಡಿದ್ದಾರೆ. ಹಾಗೆ ಲೋಕಲ್ ಅಥಾರಿಟೀಸಲ್ಲಿ ಆರ್ಟಿಕಲ್ 243ನಲ್ಲಿ ಎಸ್ ಸಿ ಎಸ್ ಟಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು ಅಂತೇಳಿ ಮಾಡಿದ್ದಾರೆ. 2013ರಲ್ಲಿ ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲೇ SCP-TSP ಆ್ಯಕ್ಟನ್ನು ತಂದು, ಆ ಆ್ಯಕ್ಟನ್ನು ತರಬೇಕಾದ್ರೆ ಶ್ರೀಮತಿ ಇಂದಿರಾ ಗಾಂಧಿಯವರು 1974ರ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿಗಳ ಸಮ್ಮೇಳನದಲ್ಲಿ ಪಾಸ್ ಮಾಡಿದಂಥ ರೆಸೊಲ್ಯೂಷನ್ ಆಧಾರದ ಮೇಲೆ ಪ್ರತಿ ವರ್ಷ ರಾಜ್ಯ ಸರ್ಕಾರಗಳಿಗೆ ಅದನ್ನು ಕಳಿಸ್ತಾರೆ. ಆಯಾ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರ SC/ST ಅವರ ಜನಸಂಖ್ಯೆಗೆ ಅನುಗುಣವಾಗಿ ಬಡ್ಜೆಟಲ್ಲಿ ಅನುದಾನವನ್ನು ಅಲೋಕೇಟ್ ಮಾಡಬೇಕು ಅಂತೇಳಿ ಆದೇಶ ಇದೆ. ನಮ್ಮ ರಾಜ್ಯದಲ್ಲಿ ಕಾನೂನು ಮಾಡಿದ್ದೇವೆ, ಆಂಧ್ರದಲ್ಲೂ ಮಾಡಿದ್ದಾರೆ, ತೆಲಂಗಾಣದಲ್ಲಿ ಮಾಡಿದ್ದಾರೆ. ಹೀಗೆ ಜನಸಂಖ್ಯೆಗೆ ಮಾಡಬೇಕು ಅಂತೇಳಿ ಇಷ್ಟೆಲ್ಲ ಇದ್ದರೂ ನಮ್ಮ ನ್ಯಾಯಾಲಯಗಳು, ಆಮೇಲೆ ಇಂದಿರಾ ಸಹಾನೀಸ್ ಕೇಸಲ್ಲಿ ಎಂಪರಿಕಲ್ ಡಾಟಾ ಮೇಲೆ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಇಲ್ದೇ ಇದ್ರೆ ಕೊಡಬೇಕು ಅನ್ನೋದನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗಣನೆಗೆ ತೆಗೆದುಕೊಳ್ಳದೆ ಈ ರೀತಿ ಆದೇಶ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹುಶಃ ಒಂದು ರೆಸಲ್ಯೂಷನನ್ನು, 2 ಡಿಮ್ಯಾಂಡ್ಸನ್ನು, ಒಂದು 9 ಶೆಡ್ಯೂಲ್ಗೆ ಸೇರಿಸ್ತಕ್ಕಂಥದ್ದು ನಮ್ಮ ಆ್ಯಕ್ಟನ್ನು, ಎರಡನೇದು ಸಂವಿಧಾನಕ್ಕೆ ಆರ್ಟಿಕಲ್ 15 and 16ಗೆ ಅಮೆಂಡ್ಮೆಂಟನ್ನು ತರ್ತಕ್ಕಂಥದಕ್ಕೆ, ಈ ಮೀಸಲಾತಿಯನ್ನು ಊರ್ಜಿತ ಆಗ್ತಕ್ಕಂಥದಕ್ಕೆ ತರ್ತಕ್ಕಂಥದಕ್ಕೆ ರೆಸಲ್ಯೂಷನ್ ಪಾಸ್ ಮಾಡಿ ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾನೆ. ಕೂಡಲೇ ಪ್ರೈಮ್ ಮಿನಿಸ್ಟರ್ ಹತ್ರ ಒಂದು ಆಲ್ ಪಾರ್ಟಿ ಡೆಲಿಗೇಷನನ್ನು ತೆಗೆದುಕೊಂಡು ಹೋಗಿ ಅವರಿಗೆ ರೆಪ್ರೆಸೆಂಟೇಷನನ್ನು ಕೊಟ್ಟು ಈ 2 ಕ್ರಿಯೆಗಳನ್ನು ಮಾಡಬೇಕು ಅಂಥೇಳಿ ಒತ್ತಾಯ ತರ್ತಕ್ಕಂಥ ಕೆಲಸ ನಮ್ಮ ರಾಜ್ಯ ಸರ್ಕಾರ ಮತ್ತು ವಿರೋಧ ಪಕ್ಷಗಳು ಮಾಡಬೇಕು ಅನ್ನುವಂಥದ್ದು. ಹಾಗೆ ಯೂನಿಯನ್ ಗೌರ್ಮೆಂಟ್ ಆ ರೆಪ್ರೆಸೆಂಟೇಷನ್ ಮೇಲೆ ಒಂದು 9 ಶೆಡ್ಯೂಲ್ಗೆ ಫಸ್ಟ್ ಸೇರಿಸಬೇಕು. ದೇಶವ್ಯಾಪಿ ಇರುವಂಥ ಈ ಸಮಸ್ಯೆಗೆ ಪರಿಹಾರ ರೂಪಿಸುವಂಥದಕ್ಕೆ ಸಂವಿಧಾನಕ್ಕೆ ಅಮೆಂಡ್ಮೆಂಟನ್ನು ತರಬೇಕು. ಸೊ ಇದರ ಜೊತೆಗೆ ಈ ಹಿನ್ನೆಲೆಯಲ್ಲಿ ದಯಮಾಡಿ ನಿಮ್ಮ ಮೂಲಕ ನಮ್ಮ ರಾಜ್ಯದ MLAಗಳಿಗೆ, MLCಗಳಿಗೆ, MP ಗಳಿಗೆ, ಮಂತ್ರಿಗಳಿಗೆ ದಯಮಾಡಿ ಅವರಿಗೆ ಕೈ ಮುಗಿದು ಕೇಳ್ತೇನೆ, ಬರೇ ಸಾಮಾಜಿಕ ನ್ಯಾಯ ಅಂತ ಭಾಷಣ ಹೊಡೆದ್ರೆ ಆಗೋದಿಲ್ಲಪ್ಪ. ಈ ವರ್ಗದ ಜನರ ಸಮಸ್ಯೆಗಳು ಉದ್ಭವ ಆದಾಗ ಬಾಯಿ ಬಿಡುವಂಥ ಕೆಲಸ ಮಾಡಿ ಸ್ವಾಮಿ. ಯಾಕಂದರೆ ಅವರು ಓಟ್ ಹಾಕಿಸ್ಕೊಂಡಿದ್ದೀರಿ, ಅವರು ಇದರಿಂದ ರಿಸರ್ವೇಷನಲ್ಲಿ MLAಗಳು, MP ಗಳು, MLCಗಳು ಆಗಿದ್ದೀರಿ. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ಶಾಶ್ವತ ಆಗೋದು ಯಾವ ವರ್ಗಕ್ಕೆ ಏನು ಮಾಡಿದ್ದೀವಿ ಅನ್ನೋದರ ದಯಮಾಡಿ ನಾನು ಇಷ್ಟೇ ಕೇಳಲಿಕ್ಕೆ ಬಯಸ್ತೇನೆ. ಈ ಕೆಲಸ ಮಾಡಬೇಕು ಅನ್ನೋಂಥದ್ದನ್ನು ಹೇಳ್ತಾ, ವಿಶೇಷವಾಗಿ ಸನ್ಮಾನ್ಯ ಬೊಮ್ಮಾಯಿಯವರನ್ನು, ಬಸವರಾಜ ಬೊಮ್ಮಾಯಿಯವರನ್ನು ಮತ್ತು BJPಯ ನಾಯಕರನ್ನು ಕೇಳಲಿಕ್ಕೆ ಬಯಸ್ತೀನಿ. ಅಲ್ರಿ, ನೀವೇ ಮಾಡಿದಂಥ ಆ್ಯಕ್ಟು, ನೀವು ಚೀಫ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಮಾಡಿದಂಥ ಆ್ಯಕ್ಟು, ನಿಮ್ಮ ಸರ್ಕಾರನೇ ಅಲ್ಲಿದೆ, ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇದೆ, ನೀವು ಪಾರ್ಲಿಮೆಂಟಲ್ಲಿದ್ದೀರಿ, ನೀವಿದ್ದೀರಿ, ಶೆಟ್ಟರ್ ಇದ್ದಾರೆ, ಕಾರಜೋಳ ಇದ್ದಾರೆ, ಅನೇಕ ಜನ ಇದ್ದಾರೆ. ದಯಮಾಡಿ ಪ್ರೈಮ್ ಮಿನಿಸ್ಟರ್ ಮೇಲೆ ಒತ್ತಡ ತಂದು ಈ ಕೆಲಸ ಮಾಡಬೇಕು ಅಂತೇಳಿ
ಎಸ್ ಟಿಗಳ ಪರವಾಗಿ, ಎಸ್ ಸಿಗಳ ಪರವಾಗಿ, ಒ ಬಿ ಸಿಗಳ ಪರವಾಗಿ, ನೊಂದ ಜನರ ಪರವಾಗಿ ನಾವೆಲ್ಲರೂ ಸಹ ಸೇರಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಒಂದು ವೇಳೆ ಇದನ್ನು ಮಾಡದೇ ಇದ್ದರೆ ಅನಿವಾರ್ಯವಾಗಿ ನಮ್ಮ ಹಕ್ಕುಗಳ ರಕ್ಷಣೆಗೋಸ್ಕರ ಬೀದಿಗೆ ಇಳಿಯುವಂಥ ಸಂದರ್ಭವನ್ನು ದಯಮಾಡಿ ಸೃಷ್ಟಿ ಮಾಡಬೇಡಿ ಅಂಥೇಳಿ ನಿಮ್ಮ ಮೂಲಕ ಕೇಂದ್ರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಅತ್ಯಂತ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ಸುಮಾರು ರಾಷ್ಟ್ರದಲ್ಲೂ ಸಹ ಹತ್ತತ್ರ 40 ಕೋಟಿಯಷ್ಟು ಎಸ್ ಸಿ ಎಸ್ ಟಿಗಳಿದ್ದಾರೆ. ಸುಮಾರು 12 ಕೋಟಿ ಎಸ್ ಸಿ ವಾಲ್ಮೀಕಿ ಸಮಾಜದವರಿದ್ದಾರೆ ಇಡೀ ದೇಶದಲ್ಲಿ. ಕೆಲವು ಕಡೆ ಎಸ್ ಸಿ ಇದ್ದಾರೆ, ಕೆಲವು ಕಡೆ ಎಸ್ ಟಿ ಇದ್ದಾರೆ. ಆದರೆ ಇದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ನನಗೆ ಕೇಂದ್ರ ಸರ್ಕಾರ, ನ್ಯಾಯಾಲಯಗಳು ಮತ್ತು ರಾಜ್ಯ ಸರ್ಕಾರ ಈ ವರ್ಗಗಳ ಮೇಲೆ ಚೆಲ್ಲಾಟವನ್ನು ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಇವತ್ತು ಕಾಣ್ತಾ ಇದೆ. ಎಸ್ ಸಿ ಎಸ್ ಟಿ ಒ ಬಿ ಸಿಯ ಬದುಕಿನ ಮೇಲೆ ಒಂದು ರೀತಿಯ ಚಪ್ಪಡಿ ಕಲ್ಲನ್ನು ಎಳಿತಕ್ಕಂಥ ಪ್ರವೃತ್ತಿಯನ್ನು ಇವತ್ತು ಕಾಣ್ತಾ ಇದ್ದಾವೆ. ಅತ್ಯಂತ ನೋವಿನಿಂದ ಈ ಮಾತನ್ನು ಹೇಳಿಕೆ ಬಯಸ್ತೇನೆ. ಯಾವಾಗ ಆ್ಯಕ್ಟನ್ನು ಮಾಡಿದ್ರು 2022ರಲ್ಲಿ, ಅವತ್ತಿನ ಸರ್ಕಾರ ಇಟ್ ವಾಸ್ ಎ ಯುನಾನಿಮಸ್ ಆ್ಯಕ್ಟ್. ಅದನ್ನು ಸರ್ವಾನುಮತದಿಂದ ಸರ್ವಸಮ್ಮತವಾಗಿ ಎಲ್ಲ ಪಾರ್ಟಿಯವರು ಅದನ್ನು ಪಾಸ್ ಮಾಡಿದಂಥದ್ದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ. ಇದನ್ನು ಪಾಸ್ ಆಗಬೇಕಾದ್ರೆ, ರಿಸರ್ವೇಷನ್ ಜಾಸ್ತಿ ಆಗಬೇಕಾದ್ರೆ ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರು, ದೇವೇಗೌಡರು, ಚಂದ್ರಶೇಖರ್, ಸನ್ಮಾನ್ಯ ವೀರಣ್ಣವರು ಮತ್ತು ನಮ್ಮಗಳ ಪ್ರಯತ್ನದ ಹಿನ್ನೆಲೆಯಲ್ಲಿ 19 ಏಪ್ರಿಲ್ 1991 ಈ ರಾಜ್ಯದ ವಾಲ್ಮೀಕಿ ಸಮಾಜದ ಪರ್ಯಾಯ ಪದಗಳು ಸೇರಿದಿಂದ ಸದನದ ಒಳಗೆ ಸದನದ ಹೊರಗೆ ಅನೇಕ ಹೋರಾಟಗಳನ್ನು ಮಾಡಿದಂಥ ಹಿನ್ನೆಲೆಯಲ್ಲಿ 2022ರ ಆ್ಯಕ್ಟನ್ನು ತರಲಾಯಿತು. ಆ ಆ್ಯಕ್ಟನ್ನು 9th ಶೆಡ್ಯೂಲ್ಗೆ ಸೇರಿಸಬೇಕು ಅಂಥೇಳಿ ಸರ್ಕಾರ ಅವತ್ತೇ ಶಿಫಾರಸು ಮಾಡಲಾಗಿತ್ತು. ಹೇಗೆ ತಮಿಳುನಾಡಿನಲ್ಲಿ 69% ರಿಸರ್ವೇಷನನ್ನು ಅವರು ಮಾಡಿ ಅದನ್ನು 9th ಶೆಡ್ಯೂಲ್ಗೆ ಹಾಕಿರುವಂಥ ಹಿನ್ನೆಲೆಯಲ್ಲಿ ಅದನ್ನು ನ್ಯಾಯಾಲಯಗಳು ಸ್ಟೇ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋಂಥದ್ದು ಸಂವಿಧಾನದತ್ತವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದ 56% ಆಗಿರುವಂಥದ್ದನ್ನು 9th ಶೆಡ್ಯೂಲ್ಗೆ ಹಾಕಬೇಕು ಅಂಥೇಳಿ ನಮ್ಮ ಸರ್ಕಾರ ಒತ್ತಾಯ ಮಾಡಿ, ಆದರೆ 3 ವರ್ಷ ಆದ್ರೂ ಸಹ 9th ಶೆಡ್ಯೂಲ್ಗೆ ಹಾಕೋದಕ್ಕೆ ಕೇಂದ್ರ ಸರ್ಕಾರ ಪ್ರಯತ್ನ ಮಾಡಿಲ್ಲ. ಅಷ್ಟೇ ಅಲ್ಲ, ಸನ್ಮಾನ್ಯ ಮೋದಿಯವರು ರಾಜ್ಯಕ್ಕೆ ಬಂದಾಗ ಅನೇಕ ಸಮಾಜಗಳನ್ನು ಎಸ್ ಸಿ ಮಾಡ್ತೀವಿ, ಎಸ್ ಟಿ ಮಾಡ್ತೀವಿ. ಉದಾಹರಣೆಗೆ ಬೆಸ್ತ ಸಮಾಜದವರನ್ನು, ಕೋಳಿ ಸಮಾಜದವರನ್ನು, ಕುರುಬ ಸಮಾಜದವರನ್ನು, ಗೊಲ್ಲ ಸಮಾಜದವರನ್ನು, ಸೊ ಇವರಿಗೆ ಮೂಗಿಗೆ ತುಪ್ಪ ಹಚ್ಚಿ ಚುನಾವಣೆಯ ಸಂದರ್ಭದಲ್ಲಿ ಹೋಗಿದ್ದಾರೆ. ಆದರೆ ಇವತ್ತು ಯಾವ ವರ್ಗ ಇದ್ದಾರೆ, ಈಗ ಆಲಿ ಎಸ್ ಸಿ ಆ್ಯಂಡ್ ಎಸ್ ಟಿ ಆ್ಯಂಡ್ ಒ ಬಿ ಸಿ ಇದ್ದಾರೆ, ಅವರುಗಳಿಗೆ ಇಂದಿರಾ ಸಹಾನೀಸ್ ಕೇಸಲ್ಲಿ 50% ಮೀರಬಾರದು ಅಂತೇಳಿ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಇದೆ ಅನ್ನೋದರ ಹಿನ್ನೆಲೆಯಲ್ಲಿ, ಅದೇ ಇಂದಿರಾ ಸಹಾನೀಸ್ ಕೇಸಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಂಪರಿಕಲ್ ಡೇಟಾ ಬೇಸಿಸ್ ಮೇಲೆ ಯಾವುದಾದ್ರೂ ವರ್ಗಕ್ಕೆ ಅಥವಾ ಯಾವುದಾದ್ರೂ ಇದಕ್ಕೆ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಇಲ್ಲ ಅಂತ ಹೇಳಿದ್ರೆ 50% ಮೀಸಲಾತಿಯನ್ನು ಹೆಚ್ಚು ಮಾಡಲಿಕ್ಕೆ ಅವಕಾಶ ಇದೆ ಅಂತೇಳಿ ಸುಪ್ರೀಂ ಕೋರ್ಟಿನ ಇಂದಿರಾ ಸಹಾನೀಸ್ ಕೇಸ್ 1992 ಅದರಲ್ಲೇ ಸ್ಪಷ್ಟಪಡಿಸಿದ್ದಾರೆ. ಮಾಡಿರೋ ಆ ಬಿಲ್ ಉಳಿಬೇಕಾ, ಆ್ಯಕ್ಟ್ ಉಳಿಬೇಕು ಬೇಡ? ವಿಜಯೇಂದ್ರ ಅವರು ಹೇಳಬೇಕು, ಯಡಿಯೂರಪ್ಪನವ್ರು ಹೇಳಬೇಕು, ಅಶೋಕ್ರವ್ರು ಹೇಳಬೇಕು, ನಾರಾಯಣ ಸ್ವಾಮಿ ಹೇಳಬೇಕು, ಎಸ್ ನಾವು ಇದರ ಪರ ಇದ್ದೀವಿ, ಇದರ ಅಮೆಂಡ್ಮೆಂಟ್ ತರ್ತೀವಿ ಅಂತೇಳಿ ಸುಮ್ಮನೆ ಉಡಾಫೆ ಹೊಡೆಯೋದ್ರಿಂದ ಏನೂ ಆಗೋದಿಲ್ಲ. ಇದು ನಮ್ಮೆಲ್ಲರ ಕಡ್ಡಾಯವಾದಂಥ ಒತ್ತಾಯ. ಬ್ರದರ್, ದಯಮಾಡಿ
ಈ ಇಶ್ಯೂ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಮಿಕ್ಕಿದನ ನಾಳೆನೋ ನಾಡಿದ್ದು ಸಿಗ್ತೇನೆ, ಡೋಂಟ್ ವರಿ. ಈಗ ನಮ್ಮ ಸಮುದಾಯದವರು ಇಲ್ಲೆಲ್ಲ ಇಷ್ಟು ಜನ ಸೇರಿದ್ದೀವಲ್ಲ, ಅವ್ರಿಗೂ ವಿನಂತಿ ಮಾಡ್ಕೊಂಡಿದ್ದೇವೆ, ಅವ್ರ ಗಮನಕ್ಕೂ ತಂದಿದ್ದೇವೆ, ಹೋರಾಟ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ನೋಡಿ, ಎಲ್ಲಾನು ಸಹ ಎಲ್ಲ ಒಂದು ಸರ್ಕಾರಕ್ಕೆ ಅವಕಾಶ ಕೊಡೋಣ, ಏನು ಮಾಡ್ತಾರೆ ಅಂತ ಹೇಳಿ. ಎರಡೂ ಸರ್ಕಾರಗಳು, ಮೂರು ಪಕ್ಷಗಳ ನಿಲುವು ಏನಿದೆ ಅನ್ನೋದನ್ನು ನೋಡಿ, ಇದರಲ್ಲಿ ಬರೇ ನಮ್ಮ ಎಸ್ ಟಿ ಇದಷ್ಟೇ ಅಲ್ಲ, ಇಲ್ಲ ಅನ್ಯಾಯ ಆಗ್ತಾ ಇರುವಂಥದ್ದು ಎಸ್ ಸಿಗಳಿಗೂ ಅನ್ಯಾಯ. ಈಗ ನೋಡಿ, ಇದರ ಪರಿಣಾಮ ಏನಾಗಿದೆ? ರಿಕ್ರೂಟ್ಮೆಂಟ್ ನಿಂತೋಗಿದೆ, ಆಮೇಲೆ ಇಂಟರ್ನಲ್ ರಿಸರ್ವೇಷನ್ ನಿಂತೋಗಿದೆ, ಪ್ರಮೋಷನ್ಸ್ ನಿಂತೋಗಿದೆ. ಸೊ ಇದರ ಪರಿಣಾಮ ನನಗೆ ದಿವಸಕ್ಕೆ ಒಂದು 10-6 ಜನ, ಸರ್ ನಾವು ಏನು ಮಾಡ್ಬೇಕು ಹೇಳಿ ಸರ್, ಯಾವ ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ, ಅದರಲ್ಲೂ ರಿಸರ್ವೇಷನ್ ಇಶ್ಯೂ ಇಟ್ಕೊಂಡು ಮತ್ತೆ ಮುಂದೂಡ್ತಾ ಇದ್ದಾರೆ. ಹಾಗಾಗಿ ನಾನು ಅತ್ಯಂತ ವಿನಮ್ರವಾಗಿ ವಿನಂತಿ ಮಾಡ್ತೇನೆ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಮತ್ತು ನ್ಯಾಯಾಲಯಗಳಿಗೆ, ದಯಮಾಡಿ ಸಂವಿಧಾನದ ರೀತಿಯ ಇಂದಿರಾ ಸಾಹ್ನಿಸ್ ಕೇಸನ್ನು ನಮ್ಮ ಮತ್ತೊಮ್ಮೆ ಓದಿ. ಮತ್ತು ಸಂವಿಧಾನದಲ್ಲಿ ಹಾಗೆ ಹೇಳಿದೆ, ಚುನಾವಣೆಗಳಿಗೆ ಪ್ರಪೋರ್ಷನೇಟ್ ಟು ದ ಪಾಪ್ಯುಲೇಷನ್ ಅಂತ ಕೊಡ್ತೇವೆ. ಅಲೋಕೇಶನನ್ನು ಈಗ 4 ಲಕ್ಷ ಕೋಟಿ ಅಂತ ಹೇಳಿದ್ರೆ ಅದರಲ್ಲಿ 2 ಲಕ್ಷ ಕೋಟಿ ಅಭಿವೃದ್ಧಿಗೆ. ಸೊ ಅದರಲ್ಲಿ 7% ಅಂದರೆ 14,000 ಕೋಟಿ ಎಸ್ ಸಿಗೆ ಸಿಗಬೇಕು. ಹಾಗೆ ಎಸ್ ಸಿಗಳಿಗೆ 17 ಇಂಟು ಅಂದರೆ 38,000 ಕೋಟಿ ಸಿಗಬೇಕು. ಅದನ್ನು ಒಪ್ತಾರೆ ಜನಸಂಖ್ಯೆಗೆ ಅನುಗುಣವಾಗಿ. ಇಂದಿರಾಜಿಯವರು 1974ರಲ್ಲಿ ನನ್ನ ವರದಿಗಳಲ್ಲಿ ಅದು ರಿಪೋರ್ಟ್ ಹಾಕಿದ್ದೇನೆ, ಸೋಷಿಯಲ್ ವೆಲ್ಫೇರ್ ಸಬ್ಜೆಕ್ಟ್ ಕಮಿಟಿ ಚೇರ್ಮನ್ ಇದ್ದಾಗ. ಸೊ ಹಾಗಾಗಿ ಸಾಮಾಜಿಕ ನ್ಯಾಯ ಇದರ ಬಗ್ಗೆ ಲಘುವಾಗಿ ಯಾರು ಸಹ ತೆಗೆದುಕೋಬಾರ್ದು. ನಾನು ಆದೇಶಗಳನ್ನು ಇಲ್ಲಿ ತಂದಿದ್ದೇನೆ, ಅದರಲ್ಲಿ ಏನೆಲ್ಲ ರೆಫರ್ ಮಾಡಿದ್ದಾರೆ, ಯಾರ್ಯಾರು ಲಾಯರ್ಗಳು ಏನು ಮಾಡಿದ್ದಾರೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ದಯಮಾಡಿ ಮತ್ತೊಮ್ಮೆ ಒತ್ತಾಯ ಮಾಡ್ತಾನೆ, ಎಫೆಕ್ಟಿವ್ ಲಾಯರ್ಸನ್ನು, ಅತ್ಯಂತ ಸಮರ್ಥ ವಕೀಲರನ್ನು ಈ ವಿಚಾರಗಳಲ್ಲಿ ಇಟ್ಟು ಸಮರ್ಥ ವಾದವನ್ನು ಸಹ ಮಾಡಿ ನ್ಯಾಯಾಲಯದಲ್ಲೂ ಪರಿಹಾರವನ್ನು ಪಡೆಯುವಂಥದ್ದಕ್ಕೆ ಸರ್ಕಾರ ಮುಂದಾಗಬೇಕು ಅಂಥೇಳಿ ಅತ್ಯಂತ ವಿನಮ್ರವಾಗಿ ವಿನಂತಿಸ್ತೇನೆ. ನೋಡಿ, ಯಾವುದು ಸಹ, ಯಾಕಂದರೆ ಯಾವುದೇ ಪೊಲಿಟಿಕಲ್ ಪಾರ್ಟಿಯಲ್ಲಿ ಇಂಟರ್ನಲ್ ಡೆಮಾಕ್ರಸಿ ಇರಬೇಕು. ಆದರೆ ಇಂಟರ್ನಲ್ ಡೆಮಾಕ್ರಸಿಯನ್ನು ದುರ್ಬಳಕೆ ಮಾಡ್ಕೋಬಾರ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಟರ್ನಲ್ ಆಂತರಿಕ ಪ್ರಜಾಪ್ರಭುತ್ವ ಇದ್ದಾಗ ಅಭಿಪ್ರಾಯಗಳು ವ್ಯಕ್ತ ಆಗ್ತವೆ, ಅಭಿಪ್ರಾಯಗಳು ಭಿನ್ನತೆಯೂ ಆಗಬಹುದು. ಆದರೆ ಅದನ್ನು ರಾಜ್ಯಕ್ಕೆ ಮಾರಕ ಆಗಬಾರ್ದು, ಪಕ್ಷಕ್ಕೆ ಮಾರಕ ಆಗಬಾರ್ದು, ಸಮಾಜಕ್ಕೆ ಮಾರಕ ಆಗಬಾರ್ದು. ಸಮಾಜದ ಹಿತದೃಷ್ಟಿಯಿಂದ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅಲ್ಟಿಮೇಟ್ಲಿ ಅಧಿಕಾರ ಯಾರಿಗೆ ಕೊಡಬೇಕು ಅನ್ನುವಂಥ ತೀರ್ಮಾನ ಮಾಡೋದು ನ್ಯಾಷನಲ್ ಪಾರ್ಟೀಸಲ್ಲಿ ಸಾಮಾನ್ಯವಾಗಿ ಹೈಕಮಾಂಡ್ನವರು. ಹಾಗಾಗಿ ಹೈಕಮಾಂಡ್ನ ಕರ್ತವ್ಯದ ಬಗ್ಗೆ ನಾನು ಮಾತನಾಡೋದಕ್ಕೆ ಭಾಳ ಸಣ್ಣವ. ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ, ಅವರಿಗೆ ಬಿಟ್ಟಂಥ ವಿಚಾರ. ಮತ್ತು ಯಾರೆಲ್ಲ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿದ್ದಾರೆ, ಸೊ ಅಥವಾ ಶಾಸಕರು, ಮಂತ್ರಿಗಳಿದ್ದಾರೆ, ಅವ್ರ ಬಗ್ಗೆ ನಾನು ಕಾಮೆಂಟ್ ಮಾಡುವಂಥ ದೊಡ್ಡ ನಾಯಕನೂ ಅಲ್ಲ. ಎಸ್, ನಾನು ನಾಯಕ ಅಷ್ಟೇ, ದೊಡ್ಡ ನಾಯಕ ಅಲ್ಲ. ನಾನು ಬೈ ಬರ್ತ್ ಐ ಆಮ್ ಎ ನಾಯಕ್. ಬೆಳೀತಾ ನನಗೆ ಗೊತ್ತಿಲ್ಲ. ಈಗ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೇವೆ, ಅವ್ರು ಏನು ಮಾಡ್ತಾರೆ ಅನ್ನೋದರ ಮೇಲೆ ಮುಂದಿನ ಹೆಜ್ಜೆಯನ್ನು ಇಡ್ತೇವೆ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ. ಅವ್ರ ಗಮನಕ್ಕೂ ತರ್ತೇನೆ ನನ್ನ ಇತಿಮಿತಿಗಳಲ್ಲಿ. ನಾನು ಸೀರಿಯಸ್ ಇಶ್ಯೂಸೇ ಸಾಮಾನ್ಯವಾಗಿ ಕೈ ಹಾಕೋದು. ಈಗ ಉದಾಹರಣೆಗೆ ಅಕ್ರಮ ಗಣಿಗಾರಿಕೆ ಅಥವಾ ಮಹಿಳಾ ದೌರ್ಜನ್ಯದ ಬಗ್ಗೆ ಈ ರಾಜ್ಯದಲ್ಲಿ ಯಾರೂ ಕೊಡದೇ ಇರೋಷ್ಟು 6,000 ಪುಟಗಳ ವರದಿಯನ್ನು ಕೊಟ್ಟಿದ್ದೇನೆ, 11 ವಾಲ್ಯೂಮ್. ನೀವೆಲ್ಲರೂ ಅದನ್ನು ವೆಲ್ಕಮ್ ಮಾಡಿದ್ದೀರಿ. ಈಗ ಒಂದು 6 ತಿಂಗಳಿಂದ ನನ್ನ ರಿಪೋರ್ಟನ್ನು ಅಕ್ಸೆಪ್ಟ್ ಮಾಡಿಕೊಂಡು ಚೀಫ್ ಸೆಕ್ರೆಟರಿ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ. ಅದರಲ್ಲಿ ಈ ಭ್ರೂಣ ಹತ್ಯೆ ಬಗ್ಗೆನೂ ಪ್ರಸ್ತಾಪ ಇದೆ, ಸೆಕ್ಸ್ ರೇಷಿಯೋ ಕಡಿಮೆ ಆಗಿರೋದ್ರ ಬಗ್ಗೆನೂ ಇದೆ, ನಿಮ್ಮ ಎಂಥದ್ದು ಮಂಗಳೂರಿನ ಅಲ್ಲಿಯ ಅನ್ಯಾಚುರಲ್ ಡೆತ್ಸ್ ಬಗ್ಗೆನೂ ಇದೆ. ಬೆಳತಂಗಡಿನಲ್ಲಿ ಒಬ್ಬ ಶೇಖರ್ ಹೇಳ್ತಾನೆ, ಒಬ್ಬ CPM ಹುಡುಗ,
ಸರ್ ಮಂಗಳೂರು ಬಿಡಿ ಸರ್, ನಮ್ಮ ಒಂದು ತಾಲೂಕಿನಲ್ಲಿ ಒಂದು ವರ್ಷಕ್ಕೆ 400ರಿಂದ 500 ಅನ್ಯಾಚುರಲ್ ಡೆತ್ಸ್ ಆಗ್ತಾ ಇದ್ದಾವೆ ಅಂತ. ಅಲ್ಲಿದ್ದಂಥ ಎಸ್ ಪಿ ಡಾಕ್ಟರ್ ಶರಣಪ್ಪ ಮತ್ತು ಅಡಿಷ್ನಲ್ ಎಸ್ ಪಿ ಎಂಥದ್ದು ಕುಮಾರ್, ಸರ್ ಅಷ್ಟು 400ರಿಂದ 500 ಆಗಲ್ಲ ಸರ್, ವರ್ಷಕ್ಕೆ ಕನಿಷ್ಠ ಅಂದರೆ 100 ಆಗ್ತವೆ ಅಂತ ಕನ್ಫೆಸ್ ಮಾಡ್ಕೊಂಡಿದ್ದೆ. ನಾನು ಅವ್ರು ಕೇಳಿದೆ, ಯಾಕಪ್ಪ 100 ಆದರೂ ಆಗ್ತವೆ, ಯಾಕೆ ಅದೇ ನಂದಿ ಹಿಲ್ಸಲ್ಲಾಗಲ್ಲ, ತಿರುಪತಿನಲ್ಲಾಗಲ್ಲ, ಅಥವಾ ಕುಕ್ಕೆನಲ್ಲಾಗಲ್ಲ, ಯಾಕೆ ಇಲ್ಲೊಂದೇ ಕಡೆ ಆಗೋದು? ಯಾರೂ ಸಹ ಇಂಥವ್ರ ಕಾರಣ ಅಂತ ಹೇಳಿಲ್ಲ, ಅದನ್ನು ನಾನು ಸ್ಪಷ್ಟಪಡಿಸ್ತೇನೆ. ಸೊ ಹೀಗೆ ಅನೇಕ ವಿಚಾರಗಳನ್ನು, ಸೀರಿಯಸ್ ಇಶ್ಯೂಸನ್ನು ಇದು ನನಗೆ ಕೊಟ್ಟಂಥ ಸಂದರ್ಭಗಳಲ್ಲಿ, ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದಾನೆ. ಸೊ ರಾಜ್ಯದ ಹಿತದೃಷ್ಟಿಯಿಂದ, ಪಕ್ಷದ ಹಿತದೃಷ್ಟಿಯಿಂದ, ಸೊ ಸಮಾಜದ ಹಿತದೃಷ್ಟಿಯಿಂದ ಮಾಡ್ತೇವೆ ಹೊರತು ಇದರಿಂದ ಸ್ವಾರ್ಥ ಇಟ್ಕೊಂಡು ನಾನಂತೂ ಯಾವತ್ತೂ ಮಾಡಿಲ್ಲ, ಮಾಡೋದಿಲ್ಲ.